ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಒಂದು ವೈರಲ್ ನ್ಯೂಸ್ ಬರ್ತಾಯಿದೆ ಸ್ನೇಹಿತರೆ. ಲೈಂಗಿಕ ತೃಪ್ತಿಗಾಗಿ ತನ್ನ ಶಿಶ್ನಕ್ಕೆ ಬಟನ್ ಬ್ಯಾಟರಿಯನ್ನು ಅಳವಡಿಸಿ ಎಡವಟ್ಟು ಮಾಡಿಕೊಂಡಂತಹ 73ರ ವಯಸ್ಸಿನ ಅಜ್ಜ ಯಾಕೆ ಈ ರೀತಿ ಮಾಡಿಕೊಂಡ? ಅದರ ಕತೆ ಏನಾಗಿದೆ ಸ್ನೇಹಿತರೆ? ಯಾರಿದು? ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಅತಿಯಾದರೆ ಅಮೃತನೂ ಕೂಡ ವಿಷ ಅನ್ನುವಂತಹ ಒಂದು ಮಾತಿದೆ. ಏನೇ ಮಾಡಲು ಹೋಗಿ ಇನ್ನೇನೋ ಎಡವಟ್ಟು ಮಾಡಿಕೊಳ್ಳುವಂಥ ಸಂಖ್ಯೆಯೇನು ಪ್ರಪಂಚದಲ್ಲಿ ಕಡಿಮೆ ಇಲ್ಲ. ಆದರೆ ಮಾಡಿದ ಎಡವಟ್ಟಿನ ಪರಿಣಾಮವನ್ನು ನಾವು ಅನುಭವಿಸಲೇಬೇಕು ಎನ್ನುವ ಕನಿಷ್ಠ ಪ್ರಜ್ಞೆಯನ್ನು ಕೆಲವರಿಗೆ ಇರೋದಿಲ್ಲ. ಇಂತಹ ಎಡವಟ್ಟು ಮಾಡಿಕೊಂಡಂತಹ ವೃದ್ಧ ಪ್ರಾಣಕ್ಕೆ ಕುತ್ತು ತರುವಂತೆ ಮಾಡಿಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ವೃದ್ಧನೊಬ್ಬ ತಾತ್ಕಾಲಿಕವಾಗಿ ತನ್ನ ಲೈಂಗಿಕ ತೃಪ್ತಿ ಪಡೆಯೋದಕ್ಕೋಸ್ಕರ ಬಟನ್ ಶೈಲಿಯ ಬ್ಯಾಟರಿಗಳನ್ನು ತನ್ನ ಶಿಶ್ನಕ್ಕೆ ಅಳವಡಿಸಿಕೊಂಡು ಅಪಾಯಕ್ಕೆ ಸಿಲುಕಿದ ಘಟನೆಯೊಂದು ತುಂಬ ವೈರಲ್ ಆಗ್ತಾಯಿದೆ ಸ್ನೇಹಿತರೆ. ಪ್ರಕೃತಿಯಲ್ಲಿ ಸೃಷ್ಟಿಯ ಕಾರ್ಯ ಯಥಾವತ್ತಾಗಿ ನಡೆಯಲೆಂದು ಹೆಣ್ಣು ಹಾಗೂ ಗಂಡಿನಲ್ಲಿ ಒಂದಷ್ಟು ಬಯಕೆಗಳನ್ನು ನೀಡಿರ್ತಾನೆ. ಆದರೆ ಕೆಲವರು ತಮ್ಮ ಲೈಂಗಿಕ ತೃಪ್ತಿಯನ್ನು ಈಡೇರಿಸಲು ಹೋಗಿ ಎಡವಟ್ಟು ಮಾಡಿಕೊಳ್ಳುತ್ತಿದ್ದಾರೆ. ಆಸ್ಟ್ರೇಲಿಯಾದ ಈ ವೃದ್ಧನೊಬ್ಬ ತನ್ನ ಲೈಂಗಿಕ ತೃಪ್ತಿಗಾಗಿ ಬ್ಯಾಟರಿಯನ್ನು ಶಿಶ್ನದೊಳಗೆ ಸಿಲುಕಿಸಿಕೊಂಡು ಘಟನೆಯೊಂದು ಬೆಳಕಿಗೆ ಬಂದೈತೆ. ತಾತ್ಕಾಲಿಕ ಲೈಂಗಿಕ ತೃಪ್ತಿ ಪಡೆಯೋದಕ್ಕೋಸ್ಕರ ಎಡವಟ್ಟು ಮಾಡಿಕೊಂಡ ಈ ವೃದ್ಧ ಆಸ್ಪತ್ರೆ ಸೇರಿದ್ದಾರೆ. ಹೌದು ಸ್ನೇಹಿತರೆ, 73 ವರ್ಷದ ವೃದ್ಧ ತನ್ನ ಲೈಂಗಿಕ ತೃಪ್ತಿಗಾಗಿ ಬಟನ್ ಶೈಲಿಯ ಬ್ಯಾಟರಿಯನ್ನು ತನ್ನ ಶಿಶ್ನಕ್ಕೆ ಅಳವಡಿಸಿಕೊಂಡಿದ್ದಾನೆ. ಆದರೆ ಆ ಬ್ಯಾಟರಿ ಶಿಶ್ನದಲ್ಲಿಯೇ ಸಿಲುಕಿದ್ದು ಶಸ್ತ್ರಚಿಕಿತ್ಸೆಯ ಮೂಲಕ ಬ್ಯಾಟರಿಯನ್ನು ತೆಗೆಯುವಲ್ಲಿ ಡಾಕ್ಟರ್ಸ್ಗಳು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಅಧ್ಯಯನದ ಪ್ರಕಾರ ವ್ಯಕ್ತಿ ತನ್ನ ಶಿಶ್ನ ಮೂತ್ರನಾಳಕ್ಕೆ ಬ್ಯಾಟರಿಗಳನ್ನು ಉದ್ದೇಶಪೂರ್ವಕವಾಗಿ ತಳ್ಳುವ ಮೂಲಕ ತನ್ನದೇ ಆದ ಲೈಂಗಿಕ ತೃಪ್ತಿಯನ್ನು ಅನುಭವಿಸುತ್ತಿದ್ದನು. ಈ ಸಂದರ್ಭದಲ್ಲಿ ಬ್ಯಾಟರಿಗಳು ಮೂತ್ರನಾಳದಲ್ಲಿಯೇ ಸಿಲುಕಿಸಿಕೊಂಡಿವೆ. ಮೂತ್ರನಾಳ ಉರಿಯೂತ ಆಗಿ ಇದು ಒಂದು ಮೊದಲ ಕೇಸ್ ಅಂತ ವೈದ್ಯರು ತಜ್ಞರು ಹೇಳುತ್ತಿದ್ದಾರೆ ಸ್ನೇಹಿತರೆ. ಈ ರೀತಿಯ ಎಡವಟ್ಟುಗಳನ್ನು ಮಾಡಿಕೊಳ್ಳಬಾರದು, ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲ ಅಂದರೆ ಗ್ಯಾಂಗ್ರೀನ್ ಆಗುವಂಥ ಸಾಧ್ಯತೆ ಇದೆ ಅಂತ ವೈದ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ಈ ವಸ್ತುಗಳನ್ನು ಅಲ್ಲಿ ಹಾಕಿಕೊಳ್ಳುವುದರಿಂದ ಮಾರಣಾಂತಿಕ ಕಾಯಿಲೆಗಳು ಸಹ ಸಂಭವಿಸ್ಬೋದು ಅಂತ ವೈದ್ಯರು ಹೇಳುತ್ತಿದ್ದಾರೆ ಸ್ನೇಹಿತರೆ. ಈ ಅಜ್ಜ 73 ವರ್ಷದ ಅಜ್ಜ ಮಾಡಿಕೊಂಡ ಎಡವಟ್ಟು ನಿಮಗೇನನ್ಸುತ್ತೆ ಸ್ನೇಹಿತರೆ? ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಖತ್ ವೈರಲ್ ಆಗ್ತಾ ಇರುವಂಥ ಈ ವಿಷಯವನ್ನು ನಿಮಗೇನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.